ರೆಮಲ್ ಚಂಡಮಾರುತದ ಎಫೆಕ್ಟ್ ಕೂಡ ಈಗ ಕಾಣ್ತಾ ಇರುವಂತದ್ದು ಪಶ್ಚಿಮ ಬಂಗಾಳ ಕರಾವಳಿಗೂ ಕೂಡ ಎಂಟ್ರಿಯನ್ನ ಕೊಟ್ಟಿದೆ. ಬಾಂಗ್ಲಾದಲ್ಲಿ ಭಾರಿ ಹಾನಿಯನ್ನ ಮಾಡ್ತಾ ಇದೆ ಈಗಾಗಲೇ ಸೈಕ್ಲೋನ್. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸೇರಿ ಹಲವೆಡೆ ಮಳೆ ಆಗ್ತಾ ಇದೆ. ಭಾರತದ ಈಶಾನ್ಯ ಪ್ರದೇಶಗಳಿಗೆ ಈಗಾಗಲೇ ಸೈಕ್ಲೋನ್ ಕೂಡ ಎಫೆಕ್ಟ್ ಕೊಡ್ತಾ ಇದೆ. ಗಂಟೆಗೆ 110 ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂತಹ ಗಾಳಿ ಇದು. ಕೋಲ್ಕತ್ತಾ ಏರ್ಪೋರ್ಟ್ ನಲ್ಲಿ ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿರುವಂತದ್ದು. ಹಲವು ರೈಲುಗಳ ಸಂಚಾರದಲ್ಲೂ ಕೂಡ ಭಾರಿ ವ್ಯತ್ಯಯವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಂದಿ ಕೂಡ ಈಗಾಗಲೇ ಶಿಫ್ಟ್ ಆಗಿದ್ದಾರೆ. ಎನ್ಡಿಆರ್ಎಫ್ ಸೇರಿ ಸೇನಾ ನೆರವು ಅಲ್ಲಿರುವಂತಹ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಅಲ್ಲಿ ಇರುವಂತಹ ಜನಗಳಿಗೆ ಕೂಡ ನೆರವನ್ನ ನೀಡಿದೆ. ಅಸ್ಸಾಂ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಿಗೆ ಇವತ್ತು ಮಳೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494 ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. Cina look. আগামীকাল অর্থাৎ রাতের বেলা থেকে আমরা জানি যে একটি ঝড় আসতে পারে। সেক্ষেত্রে বিশেষ সতর্কবার্তা, নদীর ধার পার্শ্ববর্তী এরিয়াতে যে সমস্ত বাড়ির মানুষজন আছেন তারা সবাই ঝড়ের জন্য অ্যালার্ট হয়ে যান। এবং আপনারা জানেন যে একটি বড় ঘূর্ণিঝড় অর্থাৎ তারা নিকটবর্তী কোনো সরকারি স্কুল অথবা আমাদের যে আইলা একটি ঘূর্ণিঝড়ের আশঙ্কা হয়েছে। সবাইকে অ্যালার্ট করা হচ্ছে। যারা নদীগর্ভের ধারে বসবাস করেন কেউ ধারে আসবেন না এবং মাথায় সেন্টার আছে আর নির্দিষ্ট সরকারি যে সমস্ত স্কুল আছে সেইগুলোতে আশ্রয় নেবেন এবং